ಬಸ್. ಇವತ್ತು ಯಾಕೋ ನನಗೆ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು. ಅದಕ್ಕೆ ಹೋಗಿ ಅಮ್ಮಂಗೆ ಕೇಳಿದೆ ಮಾಡ್ಕೊಡ್ತೀಯ ಅಂತ. ಆದರೆ ಅವರು ಬ್ಯುಸಿ ಇದ್ದೀನಿ ಮಾಡ್ಕೊಡೋಕ್ಕಾಗಲ್ಲ ಅಂತ ಅಂದರು. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತಿರೋವಾಗ ಅಮ್ಮ ಮಾಡ್ಕೊಡ್ತಿದ್ದ ವೇನ ಜ್ಞಾಪಿಸ್ಕೊಂಡೆ. ಆವಾಗ ಅದನ್ನ ಯೋಚನೆ ಮಾಡಿದಾಗ ನಾನು ಮಾಡ್ಬೋದು ಅಂತ ಅನಿಸ್ತು. ಅದಕ್ಕೆ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್. ಈಗ ಆಲೂಗೆಡ್ಡೆನೆಲ್ಲನೂ ತೊಳ್ಕೊಂಬಂದೆ. ಈಗ ಎಲ್ಲಾನು ಸ್ಕಿನ್ ಔಟ್ ಮಾಡ್ತೀನಿ. ಆಲೂಗೆಡ್ಡೆನೆಲ್ಲ ಸಿಪ್ಪೆನೆಲ್ಲ ಪೀಲ್ ಔಟ್ ಮಾಡಿ ಹಾಕೋಯ್ತು. ಈಗ ಎಲ್ಲಾನು ಕಟ್ ಮಾಡ್ತಾ ಇದ್ದೀನಿ. ನಾನು ಅಂಗಡಿ ಥರ ಎಲ್ಲನೂ ಬರಲ್ಲ ಕಟ್ ಮಾಡೋಕ್ಕೆ. ಅಂದರೆ ನೀಟಾಗಿ ಫೈನ್ ಶೇಪ್ ಬರ್ತಲ್ಲ ಆ ಥರ ಕಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಹೆಂಗೆ ಬರುತ್ತೋ ಹಂಗೆ ಕಟ್ ಮಾಡ್ಕೊತೀನಿ. ಇಲ್ಲಿ ನಾನು ನೀರು ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆವಾಗ ಆಲೂಗೆಡ್ಡೆ ಎಲ್ಲ ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ ಅಂತ. ಫ್ರೆಂಚ್ ಫ್ರೈಸ್ನೆಲ್ಲ ಕಟ್ ಮಾಡಾಯಿತು. ಉಪ್ಪು ನೀರಲ್ಲಿ ಒಂದು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಟ್ಬಿಡ್ತೀನಿ. ನಮ್ಮಮ್ಮ ನನಗೆಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ನಾನು ಕೊಡಲ್ಲ, ಏನಾದರೂ ಕೈಗೆ ಕುಯ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಇವತ್ತು ನೈಫಲ್ಲಿ ಕಟ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಈಗ ಪೊಟ್ಯಾಟೊ ಎಲ್ಲನೂ 10 ನಿಮಿಷ ಮುಂದಾಗಿತ್ತು ನೀರಲ್ಲಿ. ಈಗ ಅದನ್ನೆಲ್ಲನೂ ಸ್ಟ್ರೈನ್ ಮಾಡ್ಕೊಂಡು ಇದ್ದೀನಿ. ಈಗ ಅದ್ರದ್ದು ಎಕ್ಸೆಸ್ ವಾಟರ್ನೆಲ್ಲಾನು ಒಂದು ಟವಲಲ್ಲಿ ಕ್ಲೀನ್ ಟವಲಲ್ಲಿ ಒರೆಸ್ಕೊತಾ ಇದ್ದೀನಿ. ಈಗ ಎಕ್ಸೆಸ್ ವಾಟರ್ ಎಲ್ಲ ಹೋಯಿತು. ಈಗ ಲೆಟ್ಸ್ ಸ್ಟಾರ್ಟ್. ನಾನು ಸಸ್ಪೆನ್ಸ್ ಅಂತ ಅಂತಿದ್ನಲ್ಲ ಅದೇ ಇದು ಏರ್ ಫ್ರೈಯರ್. ನಮ್ಮಮ್ಮ ಬಿಡಲ್ಲ, ಯಾಕಂದರೆ ಮೈ ಮೇಲೆ ಎಗ್ಗಿಸ್ಕೊಂಡ್ಬಿಡ್ತೀನಿ ಅಂತ. ಅದಕ್ಕೆ ಇದು ತುಂಬ ಸೇಫರ್ ಆಪ್ಷನ್. ಅದಕ್ಕೆ ಇದರಲ್ಲಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈಗ ಬನ್ನಿ ಲೆಟ್ಸ್ ಸ್ಟಾರ್ಟ್. ಈಗ ಇದಕ್ಕೆ ನಾನು ಫಸ್ಟ್ ಬ್ಯಾಚ್ ಅಷ್ಟು ಪೊಟ್ಯಾಟೋಸ್ನ ಸ್ಲೈಸಸ್ನೆಲ್ಲ ಹಾಕೋತೀನಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಷ್ಟು ಒಂಚೂರಿಗೆ ಸವರ್ತೀನಿ ಅಷ್ಟೇ. ಕುಕ್ ಮಾಡೋಣ. ಸೊ ಈಗ ನಾನು ಫ್ರೆಂಚ್ ಫ್ರೈಸ್ಗೆ ಹಾಕ್ತೀನಿ. ಸೊ ಈಗ ಫ್ರೆಂಚ್ ಫ್ರೈಸ್ಗೆ ಹಾಕ್ತೀನಿ. ಈಗ ಅದು 25 ಮಿನಿಟ್ಸ್ ಆದಮೇಲೆ ನೋಡ್ತೀನಿ. ಫ್ರೆಂಚ್ ಫ್ರೈಸ್ ರೆಡಿ ಆಗಿರುತ್ತೆ. ಈಗ ಇದನ್ನ ಓಪನ್ ಮಾಡ್ತೀನಿ. ಈಗ ಇದನ್ನ ಫ್ಲಿಪ್ ಮಾಡಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊತೀನಿ. ಎಣ್ಣೆ ಗ್ರೀಸ್ ಮಾಡ್ಕೊತಾ ಇದೇ ಥರ 2-3 ಟೈಮ್ಸ್ ಮಾಡ್ತೀನಿ. ಈಗ ಗ್ರೀಸ್ ಮಾಡಾಯಿತು. ಇದನ್ನ ತಿರ್ಗಿ ಹಾಕ್ತೀನಿ. ಈಗ ಸೆಕೆಂಡ್ ಟೈಮ್ ಮಾಡ್ತೀನಿ. ಈಗ ಜಸ್ಟ್ ಒಂದ್ಸತಿ ಚೆಕ್ ಮಾಡ್ತೀನಿ. ಕೆಲವೊಂದು ಸತಿ ಬೇಗನೆ ಆಗ್ಬಿಟ್ಟಿರುತ್ತೆ. ಈ ಸತಿನೂ ಬೇಗನೆ ಆಗಿದೆ. ಸ್ವಲ್ಪ ಕ್ರಿಸ್ಪಿ ಆಗಿದೆ. ಆ್ಯಕ್ಚುಲಿ ನಂಗೆ ಈ ಥರನೇ ತಿನ್ನೋದು ತುಂಬ ಇಷ್ಟ. ಈಗ ಇದನ್ನ ಒಂದು ಬೌಲ್ಗೆ ಹಾಕೋತೀನಿ. ಇದ್ರ ಸುತ್ತಲೂ ತುಂಬ ಬಿಸಿ ಇರುತ್ತೆ, ಹುಷಾರಾಗಿರ್ಬೇಕು. ಸೌಟಲ್ಲೇನೆ ಯೂಸ್ ಮಾಡಿ, ಕೈಯಲ್ಲಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಬಿಸಿ ಬಿಸಿಯಾಗಿದೆ. ಈಗ ಹೋಗಿ ಸಾಸ್ ಜೊತೆ ತಿಂದು ಬರ್ತೀನಿ.
ಸೂಪರ್, ಚೆನ್ನಾಗಿ ಬಂದಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿದ್ರೆ